ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಸಬ್ ರಸ್ತೆ. ಈ ಪ್ರಾಪರ್ಟಿ ಬಂದು 1 ಎಕರೆ 7 ಕುಂಟೆ. ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಸೊ ಮಣ್ಣು ಈ ರೀತಿ ಇದೆ. ಈ 1 ಎಕರೆ 7 ಕುಂಟೆನೂ ಕೂಡ ಅವರೆಲ್ಲ ಸರ್ವೆ ಮಾಡಿ ಅಡ್ಜಸ್ಟ್ ಮಾಡಿ ಲೀಗಲ್ ಒಪಿನಿಯನ್ ತಗೊಂಡು ಒಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಜಾಗ ಇದು ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ. ಇದು ಎಂಟ್ರೆನ್ಸ್. ಇದು ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಗೇಟು. ಈ ಏನು 1 ಎಕರೆ 7 ಕುಂಟೆ ಈ ರೋಡ್ ಬಿಡ್ತಿದೆಯಲ್ಲ, ಅದನ್ನು ಡಿವೈಡ್ ಅರ್ಧ ಮಾಡಿ ಸೆಂಟ್ರಲ್ಲಿ ಗೇಟ್ ಹಾಕಿದ್ದಾರೆ. ಸೊ ಇವರು ಕುಂಟೆಗೆ 1 ಲಕ್ಷ ಹೇಳ್ತಾ ಇದ್ದಾರೆ. ನಾಳೆನೇ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು, ಆ ರೇಂಜಲ್ಲಿದೆ. ಇದು ಆಲ್ರೆಡಿ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ. ಪ್ರತಿಯೊಂದು ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಲೀಗಲ್ ಡಾಕ್ಯುಮೆಂಟ್ಸ್ ಇದೆ, ಸರ್ವೆ ರಿಪೋರ್ಟ್ಸ್ ಇದೆ, ಎಲ್ಲ ಬಸ್ಟ್ ಮಾಡಿ ಕಲ್ಲೆಲ್ಲ ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಕೂಡ ಏನಿಲ್ಲ. ಊಟಿ ರೋಡಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಒಂದು 42 ಕಿಲೋಮೀಟ್ರ್ ಆಗುತ್ತೆ. ಐ ಥಿಂಕ್ 43 ಕಿಲೋಮೀಟ್ರ್ ಆಗುತ್ತೆ ಮೈಸೂರು ರಿಂಗ್ ರೋಡ್ಗೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು. 1 ಎಕರೆ 7 ಕುಂಟೆ ಅಷ್ಟೆ. ರೋಡ್ ಫೇಸಿಂಗ್ಗೆ ಸುಮಾರು ಒಂದು 200 ಅಡಿ ಬರುತ್ತಿದೆ. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಈ ಕಂಪ್ಲೀಟ್ ಮೆಸ್ ಫೆನ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೆಸ್ ಫೆನ್ಸಿಂಗ್ ಮಾಡೋರು 3 ಲೇಯರ್ ತಂತಿ ಹಾಕ್ತಾರೆ, ಬಟ್ ಇವರು 4 ಲೇಯರ್ ತಂತಿ ಹಾಕಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಸೊ ಸ್ವಲ್ಪ ಸೆಕ್ಯೂರಿಟಿ ಇದೆ, ಭದ್ರತೆ ಇದೆ ಈ ಒಂದು ಫೆನ್ಸಿಂಗಲ್ಲಿ. ಸೊ ರೆಡಿ ಟು ರಿಜಿಸ್ಟ್ರೇಷನ್ಗೆ ಇರುವಂಥ ಒಂದು ಪ್ರಾಪರ್ಟಿ ಚೆನ್ನಾಗಿದೆ. ಊಟಿ ರೋಡಿಂದ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋಂಥವ್ರು ಇದನ್ನು ತೊಗೊಂಡು ಬೈ ಮಾಡಿಕೊಂಡು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಬೋದು. ನೋಡಿ, ಈ ಮೇಲ್ಭಾಗದಲ್ಲೂ ಕೂಡ ವಿಲೇಜ್ ಸಿಗುತ್ತೆ. ಮತ್ತು ಈ ಲ್ಯಾಂಡಿಂದ ಒಂದು ನಿಯರ್ ಬೈ ಇನ್ನೊಂದು ವಿಲೇಜ್ ಇದೆ, ಬಸ್ ಸ್ಟಾಪ್ಗೆ ಹತ್ತಿರ ಇದೆ ಇದು. ಸೊ ಈ ವಿಲೇಜ್ ನಡುವೆ ಈ ಒಂದು ಪ್ರಾಪರ್ಟಿ ಇದೆ. 1 ಎಕರೆ 7 ಕುಂಟೆ ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.